ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂದೇಶ್ ಟ್ರೇಡ್ ಇನ್ಸೈಟ್ಸ್. ಹಿಂದಿನ 2 ವಿಡಿಯೋದಲ್ಲಿ ನಾನು ಮಾರ್ಕೆಟಲ್ಲಿ ನೀವು ಯಾವ್ಯಾವ ಥರ ದುಡ್ಡು ಮಾಡ್ಬೋದು ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಓವರ್ ವ್ಯೂ ಬಗ್ಗೆ ಹೇಳಿದ್ದೆ, ಅದರಲ್ಲಿ IPO ಇನ್ವೆಸ್ಟ್ಮೆಂಟ್ ಆ್ಯಂಡ್ ಟ್ರೇಡಿಂಗು. ಸೆಕೆಂಡ್ ವಿಡಿಯೋದಲ್ಲಿ IPO ಬಗ್ಗೆ ಹೇಳಿದ್ದೆ. IPO ಅಂದರೆ ಏನು, ಹೇಗೆ ಇನ್ವೆಸ್ಟ್ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಅದ್ರ ಬಗ್ಗೆ ಸೆಕೆಂಡ್ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ. ಹೊಸ ಸಬ್ಸ್ಕ್ರೈಬರ್ ಆದರೆ ಫಸ್ಟ್ ಆ್ಯಂಡ್ ಸೆಕೆಂಡ್ ವಿಡಿಯೋ ನೋಡಿ, ಮಾರ್ಕೆಟಲ್ಲಿ ಯಾವ್ಯಾವ ಥರ ನೀವು ಮಾಡ್ಬೋದು ನಾಲೆಜ್ ಬರುತ್ತೆ. ಥರ್ಡ್ ವಿಡಿಯೋ ಇದರಲ್ಲಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ಇವಾಗ ಏನಂದರೆ ಮಾರ್ಕೆಟಲ್ಲಿ ತುಂಬ ಸ್ಟಾಕ್ಸ್ಗಳಿರುತ್ತೆ, 5,000 ಸ್ಟಾಕ್ಸ್ ಮೇಲಿದೆ. ಸೊ ನಿಮಗೆ ಗೊತ್ತಾಗಲ್ಲ ನಾವು ಯಾವ ಶೇರ್ ಮೇಲೆ ಇನ್ವೆಸ್ಟ್ ಮಾಡಬೇಕು ಅಂತ, ಬಿಕಾಸ್ ಅಲ್ಲಿ ತುಂಬ ಕಂಪ್ನಿಗಳಿದೆ ಆ್ಯಂಡ್ ಕೆಲವೊಂದು ಕಂಪ್ನಿ ಶೇರ್ ಪ್ರೈಸ್ಗಳು ಕಮ್ಮಿ ಇದೆ, ಕೆಲವೊಂದು ಕಂಪ್ನಿ ಶೇರ್ ಪ್ರೈಸ್ಗಳು ತುಂಬ ಜಾಸ್ತಿ ಇದೆ. ಯಾವ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಬೇಕು, ಹೇಗೆ ಅಂತ, ಹೇಗೆ ಇನ್ವೆಸ್ಟ್ ಮಾಡಬೇಕು, ನೀವು ಯಾವ್ಯಾವ ಫ್ಯಾಕ್ಟರ್ಸ್ನ ತಲೆಯಲ್ಲಿ ಇಟ್ಕೊಬೇಕು, ಹೇಗೆ ಏನೇನು ನೋಡ್ಬೇಕು ನೀವು ಇನ್ವೆಸ್ಟ್ ಮಾಡಬೇಕು ಅಂತ ನಾನು ಹೇಳ್ತೀನಿ, ಬ್ರೀಫ್ಲಿ ಎಕ್ಸ್ಪ್ಲೈನ್ ಮಾಡಿರ್ತೀನಿ. ಫಸ್ಟು ಕಂಪ್ನಿನ 3 ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡಿದ್ದಾರೆ: ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್. ಇವಾಗ ಇಲ್ಲಿ ಕ್ಯಾಪ್ ಅಂತ ಹೇಳಿದೆ ನಾನು. ಕ್ಯಾಪ್ ಅಂದರೆ ಕ್ಯಾಪಿಟಲೈಸೇಷನ್ ಅಂತ ಅರ್ಥ. ಕ್ಯಾಪಿಟಲೈಸೇಷನ್ ಅಂದರೆ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇಸ್ ಈಕ್ವಲ್ ಟು ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಇಂಟು ಕರೆಂಟ್ ಮಾರ್ಕೆಟ್ ಪ್ರೈಸ್ ಆಫ್ ದ ಶೇರ್. ಎಕ್ಸಾಂಪಲ್ ABC ಅಂತ ಒಂದು ಕಂಪ್ನಿ. ನಂಬರ್ ಆಫ್ ಔಟ್ಸ್ಟ್ಯಾಂಡಿಂಗ್ ಶೇರ್ಸ್ ಅಂದರೆ ಕಂಪ್ನಿಯಲ್ಲಿ ಅವೈಲೇಬಲ್ ಎಷ್ಟು ಶೇರ್ಸ್ ಇದೆ, ಟ್ರೇಡ್ ಆಗ್ತಿರೋ ಶೇರ್ಸ್. ಫಾರ್ ಎಕ್ಸಾಂಪಲ್ ಕಂಪ್ನಿಲಿ ಇವಾಗ 10 ಲಕ್ಷ ಶೇರ್ಸ್ ಇದೆ. ಕರೆಂಟ್ ಮಾರ್ಕೆಟ್ ಪ್ರೈಸ್ ಬಂದ್ಬಿಟ್ಟು 1 ಶೇರ್ ಬೆಲೆ 300 ರೂಪಾಯಿ. ಓಕೆ, ಟೋಟಲ್ ಮಾರ್ಕೆಟ್ ಕ್ಯಾಪ್ ಇಸ್ ಈಕ್ವಲ್ ಟು, ಸೊ ದಿಸ್ ಇಸ್ ಅ ಟೋಟಲ್ ಮಾರ್ಕೆಟ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್. ಲಾರ್ಜ್ ಕ್ಯಾಪ್ ಅಂದರೆ ಯಾವ ಕಂಪ್ನಿಯ ಟೋಟಲ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮೋರ್ ದ್ಯಾನ್ 30,000 crores ಇರುತ್ತೋ ಅದನ್ನು ಲಾರ್ಜ್ ಕ್ಯಾಪ್ ಅಂತೀವಿ. ಯಾವ ಕಂಪ್ನಿಯ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 13,000 crore ಇಂದ ಇನ್ ಬಿಟ್ವೀನ್ 30,000 crore ತನಕ ಇರುತ್ತೋ ಅದನ್ನು ಮಿಡ್ ಕ್ಯಾಪ್ ಅಂತ ಹೇಳ್ತೀವಿ. ಸ್ಮಾಲ್ ಕ್ಯಾಪ್ ಅಂದರೆ ಬಿಲೋ 13,000 ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಇರೋ ಕಂಪ್ನಿಗಳನ್ನು ಸ್ಮಾಲ್ ಕ್ಯಾಪ್ ಕಂಪ್ನಿಗಳಂತ ಹೇಳ್ತೀವಿ. ನಿಫ್ಟಿ 100, ಈ ನಿಫ್ಟಿ 100 ಬರೋ ಕಂಪ್ನೀಸ್ ಎಲ್ಲ ಲಾರ್ಜ್ ಕ್ಯಾಪ್ ಕಂಪ್ನೀಸ್. ನಿಫ್ಟಿ 101 ಆ್ಯಂಡ್ 250 ಒಳಗೆ ಬರೋ ರೇಂಜ್ ಕಂಪ್ನೀಸ್ ಎಲ್ಲ ಮಿಡ್ ಕ್ಯಾಪ್ ಕಂಪ್ನೀಸ್. ಆ್ಯಂಡ್ ನಿಫ್ಟಿ ಅಬೌವ್ 250 ಆ್ಯಂಡ್ ಅಬೌವ್ ಇದ್ರ ಮೇಲೆ ಬರೋ ಕಂಪ್ನೀಸ್ ಎಲ್ಲ ಸ್ಮಾಲ್ ಕ್ಯಾಪ್ ಕಂಪ್ನೀಸ್. ಲಾರ್ಜ್ ಕ್ಯಾಪ್ ಕಂಪ್ನೀಸಲ್ಲಿ ರಿಟರ್ನ್ ಮಾಡ್ರೇಟ್ ರಿಟರ್ನ್ ಇರುತ್ತೆ, ಇದರಲ್ಲಿ ಹೈ ರಿಟರ್ನ್ ಇರುತ್ತೆ. ಸ್ಮಾಲ್ ಕ್ಯಾಪ್ಸಲ್ಲಿ ವೆರಿ ಹೈ ರಿಟರ್ನ್ ಇರುತ್ತೆ. ರಿಸ್ಕು ಅಷ್ಟೇ ಸೇಮ್, ಇದರಲ್ಲಿ ಮಾಡ್ರೇಟ್ ರಿಸ್ಕ್, ಇದರಲ್ಲಿ ಹೈ ರಿಸ್ಕ್, ವೆರಿ ಹೈ ರಿಸ್ಕ್. ಫಾರ್ ಎಕ್ಸಾಂಪಲ್ ಇದರ ರಿಟರ್ನ್ ಫಾರ್ ಆ್ಯನ್ಯುವಲಿ ಅರೌಂಡ್ 10 to 15% ರಿಟರ್ನ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮಿಡ್ ಕ್ಯಾಪಲ್ಲಿ ಆ್ಯಾವ್ರೇಜ್ 15 to 20% ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಾವ್ರೇಜ್ 15 to 25% ರಿಟರ್ನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ರಿಸ್ಕು ಅಷ್ಟೇ, ಇದರಲ್ಲಿ 10 to 15% ರಿಸ್ಕ್ ಇರುತ್ತೆ, 15 to 20% ರಿಸ್ಕ್ ಇರುತ್ತೆ. ಆವ್ರೇಜು ಹೆಚ್ಚು ಕಮ್ಮಿ ಆಗುತ್ತೆ, ಬಟ್ ಆವ್ರೇಜ್. ಈ ಲಾರ್ಜ್ ಕ್ಯಾಪಲ್ಲಿ ನೀವು ಇನ್ವೆಸ್ಟ್ ಮಾಡೋದ್ರಿಂದ ರಿಟರ್ನು ಕಮ್ಮಿ ಬಟ್ ರಿಸ್ಕು ತುಂಬ ಕಮ್ಮಿ ಇರುತ್ತೆ. ಮಿಡ್ ಕ್ಯಾಪ್ ಕಂಪ್ನಿಲಿ ರಿಟರ್ನು ಸ್ವಲ್ಪ ಜಾಸ್ತಿ ಕಂಪೇರ್ ಟು ಲಾರ್ಜ್ ಕ್ಯಾಪ್, ಬಟ್ ರಿಸ್ಕು ತುಂಬ ಜಾಸ್ತಿ ಇರುತ್ತೆ. ಇನ್ನು ಸ್ಮಾಲ್ ಕ್ಯಾಪ್ ಕಂಪ್ನಿಲಿ ರಿಟರ್ನು ಜಾಸ್ತಿ ಇರುತ್ತೆ, ಹಾಗಂತ ರಿಸ್ಕು ಜಾಸ್ತಿ ಇರುತ್ತೆ. ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ನಿಮ್ಗೆ ಎಷ್ಟು ರಿಸ್ಕ್ ಕೆಪಾಸಿಟಿ ಇದೆ, ನೀವು ಹೈ ರಿಸ್ಕ್ ತಗೊಳ್ಳೋರಾದ್ರೆ ಸ್ಮಾಲ್ ಕ್ಯಾಪಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಬಟ್ ಅದು ಸಜೆಷನ್ ನಾನು ಮಾಡಲ್ಲ, ಬಿಕಾಸ್ ಅದರಲ್ಲಿ ರಿಸ್ಕ್ ಜಾಸ್ತಿ ಇರುತ್ತೆ. ನೀವು ಮಾರ್ಕೆಟಲ್ಲಿ ದುಡ್ಡು ಮಾಡೋಕ್ಕಿಂತ ಮುಂಚೆ ನೀವು ರಿಸ್ಕ್ನ ತುಂಬ ಕ್ಯಾಲ್ಕುಲೇಟ್ ಮಾಡಬೇಕು. ನೀವು ಸಪೋಸ್ ಎಷ್ಟು ರಿಸ್ಕ್ ನೀವು ತಗೊಳಕ್ಕೆ ರೆಡಿ ಇದ್ದೀರಾ ಅದ್ರ ಮೇಲೆ ನೀವು ಇನ್ವೆಸ್ಟ್ ಮಾಡಬೇಕು. ಇನ್ವೆಸ್ಟರ್ ಲಾರ್ಜ್ ಕ್ಯಾಪ್ ಕಂಪ್ನೀಸಲ್ಲಿ ದೊಡ್ಡ ಕಂಪ್ನಿಗಳು, ಮ್ಯೂಚುವಲ್ ಫಂಡ್ಸು, ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು ಇವರೆಲ್ಲ ಇನ್ವೆಸ್ಟ್ ಮಾಡಿರ್ತಾರೆ. ಅದಕ್ಕಾಗಿ ಈ ಕಂಪ್ನಿಗಳು ತುಂಬ ಸೇಫ್ ಆಗಿರುತ್ತೆ. ಮಿಡ್ ಕ್ಯಾಪ್ ಕಂಪ್ನಿಗಳಲ್ಲಿ ಈ ಇನ್ವೆಸ್ಟರ್ಗಳು ತುಂಬ ಇನ್ವೆಸ್ಟ್ ಮಾಡಿರೋದಿಲ್ಲ, ತುಂಬ ಲೋ ಅಮೌಂಟ್ ಇನ್ವೆಸ್ಟ್ ಮಾಡಿರ್ತಾರೆ. ಹಾಗಾಗಿ ಈ ಮಿಡ್ ಕ್ಯಾಪ್ ಕಂಪ್ನಿಗಳಲ್ಲಿ ಸ್ವಲ್ಪ ರಿಸ್ಕ್ ಮತ್ತೆ ರಿಟರ್ನು ಜಾಸ್ತಿನೇ ಇರುತ್ತೆ. ಈ ಸ್ಮಾಲ್ ಕ್ಯಾಪ್ ಕಂಪ್ನಿಗಳಲ್ಲಿ ಇನ್ವೆಸ್ಟೇ ಮಾಡೋದಿಲ್ಲ, ಬಿಕಾಸ್ ಇಲ್ಲಿ ರಿಸ್ಕ್ ತುಂಬಾ ಜಾಸ್ತಿ ಇದೆ. ಲಾರ್ಜ್ ಕ್ಯಾಪ್ ಅಲ್ಲಿ ವಾಲಟಾಲಿಟಿ ತುಂಬಾ ಕಮ್ಮಿ ಇರುತ್ತೆ, ಅಂದ್ರೆ ಒಂದ್ ದಿವಸಕ್ಕೆ 1%, 1.5% ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಮಿಡ್ ಕ್ಯಾಪ್ ಅಲ್ಲಿ ಒಂದೊಂದ್ ದಿವಸ 2%, 3% ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಸ್ಮಾಲ್ ಕ್ಯಾಪ್ ಅಲ್ಲಿ 5%, 10% ಹೆಚ್ಚು ಕಮ್ಮಿ ಆಗ್ತಾ ಇರುತ್ತೆ. ಹಾಗಾಗಿ ಇದು ತುಂಬಾ ರಿಸ್ಕಿ ಅಂಡ್ ರಿವಾರ್ಡು ಜಾಸ್ತಿ. ಇಲ್ಲಿ ಮೀಡಿಯಂ ರಿಸ್ಕ್, ಮೀಡಿಯಂ ರಿವಾರ್ಡ್, ಇಲ್ಲಿ ಲೋ ರಿಸ್ಕ್, ಲೋ ರಿವಾರ್ಡ್. ಲಾರ್ಜ್ ಕ್ಯಾಪ್ ಅಲ್ಲಿ ವಾಲಟಾಲಿಟಿ ಸ್ವಲ್ಪ ಲೋ ಇರುತ್ತೆ ಕಂಪೇರ್ ಟು ಮಿಡ್ ಕ್ಯಾಪ್. ಮಿಡ್ ಕ್ಯಾಪಲ್ಲಿ ವಾಲಟಾಲಿಟಿ ಸ್ವಲ್ಪ ಹೈ ಇರುತ್ತೆ ಆ್ಯಂಡ್ ಸ್ಮಾಲ್ ಕ್ಯಾಪಲ್ಲಿ ವಾಲಟಾಲಿಟಿ ತುಂಬ ಹೈ ಇರುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಸ್ಮಾಲ್ ಕ್ಯಾಪ್ ಎಕ್ಸಾಂಪಲ್ ತೊಗೊಳ್ತೀನಿ ನಾನು.
ಈಗ ಒಂದು ಪೆನ್ನಿ ಸ್ಟಾಕ್ ಶೇರ್ಸ್ ಇದೆ. ಈ ಸ್ಮಾಲ್ ಕ್ಯಾಪಲ್ಲಿ ಈ ಪೆನ್ನಿ ಸ್ಟಾಕ್ಸ್ ಎಲ್ಲ ಬರುತ್ತೆ, ₹3, ₹10, ₹15 ಈ ಶೇರ್ಸ್ ಎಲ್ಲ ಬರುತ್ತೆ. ಇದ್ರಲ್ಲಿ ಹೇಗಂದರೆ ನೀವು ಯಾರಾದರೂ ಬೈ ಮಾಡಿ ಎಕ್ಸ್ಪೀರಿಯೆನ್ಸು ಆಗಿರ್ಬೋದು ನಿಮಗೆ. ನೀವೇನು ಮಾಡ್ತೀರಾ, ಇವತ್ತು ₹3 ಶೇರ್ ಇದೆ ಅಂತ ತೊಗೊಂಡಿರ್ತೀರ 1,000ಕ್ಕೆ. ನಾಳೆ ಬೆಳಗ್ಗೆ ನೋಡೋದಾದರೆ ಒಂದು ಅಪ್ಪರ್ ಸರ್ಕ್ಯೂಟಲ್ಲಿ ಇರುತ್ತೆ ಫುಲ್ಲು. ಯಾರು ನಿಮಗೆ ಸೆಲ್ಲರ್ಸೇ ಇರೋದಿಲ್ಲ, ಓನ್ಲಿ ಬಯರ್ಸ್ ಇರ್ತಾರೆ. ನೆಕ್ಸ್ಟ್ ದಿವಸನೇ ನಿಮಗೆ 5% ಅಪ್ ಇರುತ್ತೆ, ಎರಡನೇ ದಿವಸ ಮತ್ತೆ 5% ಅಪ್ ಇರುತ್ತೆ. ಸೊ ಇದ್ರಲ್ಲಿ ತುಂಬ ವಾಲೆಟೆಡ್. ಅಂದರೆ ನೀವು ಮಾರಬೇಕಂದ್ರೂ ಮಾರೋಕ್ಕಾಗಲ್ಲ, ಇಲ್ಲ ತೊಗೋಬೇಕಂದ್ರೂ ಒಂದೊಂದ್ಸಲಿ ತೊಗೊಳಕ್ಕಾಗಲ್ಲ. ಅಂದರೆ ಬಿದ್ದರೆ ಶೇರು ಬೀಳ್ತಾನೆ ಇರುತ್ತೆ, ಇಲ್ಲ ಎದ್ರೆ ಏರ್ತಾನೆ ಇರುತ್ತೆ. ಸೊ ಈ ಥರ ವಾಲೆಟೈಲ್ ಇರುತ್ತೆ ಮಾರ್ಕೆಟು ಈ ಸ್ಮಾಲ್ ಕ್ಯಾಪಲ್ಲಿ. ಈ ಮಿಡ್ ಕ್ಯಾಪಲ್ಲಿ ಹಾಗಲ್ಲ, ಪಾರ್ಟಿಸಿಪೇಷನ್ ಇರುತ್ತೆ, ಬೈಯರ್ಸು ಇರ್ತಾರೆ, ಸೆಲ್ಲರ್ಸು ಇರ್ತಾರೆ. ನೀವು ಯಾವಾಗ ಬೇಕಾದ್ರೆ ಮಾರ್ಬೋದು, ಯಾವಾಗ ಬೇಕಾದ್ರೆ ತೊಗೊಬೋದು. ಇದರಲ್ಲೂ ಅಷ್ಟೇ ತುಂಬ ಬೈಯರ್ಸ್ ಇರ್ತಾರೆ ಆ್ಯಂಡ್ ಸೆಲ್ಲರ್ಸ್ ಇರ್ತಾರೆ. ಬಟ್ ಈ ಸ್ಮಾಲ್ ಕ್ಯಾಪಲ್ಲಿ ವಾಲೆಟೈಲಿಟಿ ತುಂಬ ಜಾಸ್ತಿ. ಇವಾಗ ನಾನು ಸಿಂಪಲ್ಲಾಗಿ ನೀವು ಹೇಗೆ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ನ ನೋಡೋದಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನೀವು ಮಾರ್ಕೆಟ್ ಕ್ಯಾಪಿಟಲೈಸೇಷನು ಫಾರ್ಮುಲಾ ಅದೆಲ್ಲ ಏನು ನೆನ್ಪಿಟ್ಕೋಬೇಕಂತೇನಿಲ್ಲ, ಸಿಂಪಲಾಗಿ ಹೇಳ್ಕೊಡ್ತೀನಿ. ಹೇಗೆ ನೀವು ಕಂಪ್ನಿನ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಮುಖಾಂತರ ನೀವು ಇನ್ವೆಸ್ಟ್ ಮಾಡೋಕ್ಕೆ ನೋಡ್ಬೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಮನಿ ಕಂಟ್ರೋಲ್ ವೆಬ್ಸೈಟಿಗೆ ಹೋಗಿ ಅಲ್ಲಿ ನಿಮಗೆ ಟೈಪ್ ಮಾಡಿ ಸ್ಮಾಲ್ ಕ್ಯಾಪ್ ಆ್ಯಂಡ್ ಮಿಡ್ ಕ್ಯಾಪ್ ಆ್ಯಂಡ್ ಲಾರ್ಜ್ ಕ್ಯಾಪ್ ಕಂಪ್ನಿ ಲಿಸ್ಟ್ ಅಂತ ನಿಮ್ಗೆ ಈ ಥರ ಲಿಸ್ಟ್ ಬರುತ್ತೆ. ಇಲ್ಲೆಲ್ಲ ಇದೆ ನೋಡಿ, ನಿಫ್ಟಿ 100 ಬರೋ ಕಂಪ್ನಿಗಳೆಲ್ಲ ಲಾರ್ಜ್ ಕ್ಯಾಪ್ ಕಂಪ್ನಿಗಳು. ಅಂದರೆ ಈ ಕಂಪ್ನಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಲ್ಲ more than 30,000 crores ಇರುತ್ತೆ. ಎಕ್ಸಾಂಪಲ್ HUL, ಬ್ರಿಟಾನಿಯಾ, ಐಚರ್ ಮೋಟರ್ಸ್, ವಿಪ್ರೋ, ICICI ಬ್ಯಾಂಕ್, ಇವೆಲ್ಲ ಲಾರ್ಜ್ ಕ್ಯಾಪ್ ಕಂಪ್ನೀಸ್ಗಳು. ನೆಕ್ಸ್ಟ್ ನಿಫ್ಟಿ ಮಿಡ್ ಕ್ಯಾಪ್ 150, ಟೊರೆಂಟ್ ಪವರ್, ಎಂಫಸಿಸ್, ಇಂಡಿಯನ್ ಹೋಟೆಲ್, ಇವೆಲ್ಲ ಮಿಡ್ ಕ್ಯಾಪ್ ಕಂಪ್ನಿಗಳು. ನಿಫ್ಟಿ ಸ್ಮಾಲ್ ಕ್ಯಾಪ್ 250 ಅಬೋವ್ ಇರೋ ಕಂಪ್ನೀಸ್ಗಳೆಲ್ಲ ಸ್ಮಾಲ್ ಕ್ಯಾಪ್ ಕಂಪ್ನಿಗಳಂತ ನಾವು ಹೇಳ್ತೀವಿ. ಫಾರ್ ಎಕ್ಸಾಂಪಲ್ KPI ಇಂಟೆಕ್, ರೇಮಂಡ್, PTC ಇಂಡಸ್ಟ್ರಿ, ಪಾಲಿ ಮೆಡಿಕ್ಯೂರ್, IEX ಇವೆಲ್ಲ ಸ್ಮಾಲ್ ಕ್ಯಾಪ್ ಅಂಡರಲ್ಲಿ ಬರುತ್ತೆ. ಸೊ ನೀವು ನೆಕ್ಸ್ಟ್ ಇನ್ವೆಸ್ಟ್ ಮಾಡಬೇಕಾದ್ರೆ ನಿಮ್ಗೆ ಇಲ್ಲಿ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ನಿಫ್ಟಿ ಲಾರ್ಜ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಆ್ಯಂಡ್ ಮಿಡ್ ಕ್ಯಾಪ್, ಇದ್ರ ಮುಖಾಂತರ ನೀವು ಶೇರ್ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡ್ಬೋದು. ಇವಾಗ ಇನ್ವೆಸ್ಟ್ಮೆಂಟ್ ಡಿಸಿಷನ್ಸ್ ನಿಮ್ಗೆ ಇವಾಗ ಗೊತ್ತಾಯ್ತು ಲಾರ್ಜ್ ಕ್ಯಾಪ್ ಅಂದ್ರೆ ಏನು, ಸ್ಮಾಲ್ ಕ್ಯಾಪ್ ಅಂದ್ರೆ ಏನು ಆ್ಯಂಡ್ ಮಿಡ್ ಕ್ಯಾಪ್ ಅಂದ್ರೆ ಏನು ಅಂತ. ಸೊ ನೀವು ಇನ್ವೆಸ್ಟ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂದರೆ, ನೀವು ಈಗ ಸಪೋಸ್ ನಿಮ್ಮ ಹತ್ರ ₹1,000 ಇದೆ. ಈಗ ನಿಮ್ಗೆಲ್ಲೋ ಟಿಪ್ಸ್ ಬರುತ್ತೆ, ಆ ಕಂಪ್ನಿ ಚೆನ್ನಾಗಿದೆ, ಈಗ ಯಾರೋ ಫ್ರೆಂಡ್ಸ್ ಹೇಳ್ತಾರೆ ₹3 ಶೇರು, ನಾಳೆ ಫ್ಯೂಚರಲ್ಲಿ ₹30 ಆಗ್ಬೋದು, ಇಲ್ಲ ಫ್ಯೂಚರಲ್ಲಿ ₹1,000 ಆಗ್ಬೋದು. ಆಗುತ್ತೆ, ಅಂದರೆ ಆಗಲ್ಲ ಅಂತ ಏನಿಲ್ಲ. ಸೊ ಬಟ್ ಅಲ್ಲಿ ರಿಸ್ಕು ನನಗೆ ಅಸೋಸಿಯೇಟೆಡ್ ವಿತ್ ಆಗಿ ರಿಸ್ಕು ಇರುತ್ತೆ. ನೀವಾಗ ಏನು ಮಾಡಬೇಕು, ನಿಮ್ಮ ಹತ್ರ ₹1,000 ಇದ್ದರೆ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಈಸ್ ನೀವು ನಿಮ್ಮ ಫಂಡ್ನ ಅಲೋಕೇಟ್ ಮಾಡಿ. ಸೊ ₹200 ಸ್ಮಾಲ್ ಕ್ಯಾಪ್ ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡಿ, ₹300 ಮಿಡ್ ಕ್ಯಾಪ್ ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡಿ, ಇನ್ನು $500 ಲಾರ್ಜ್ ಕ್ಯಾಪ್ ಕಂಪ್ನೀಸಲ್ಲಿ ಇನ್ವೆಸ್ಟ್ ಮಾಡಿ. ಇವಾಗ ಏನಾಗುತ್ತೆ, ಇನ್ ಕೇಸ್ ಏನಾದರೂ ನಿಮ್ಮದು ಸ್ಮಾಲ್ ಕ್ಯಾಪ್ ಏನೋ ರಿಟರ್ನ್ ಬಂದಿಲ್ಲ, ಬಿಕಾಸ್ ಇಲ್ಲಿ ರಿಸ್ಕು ತುಂಬ ಜಾಸ್ತಿ ಇರುತ್ತಲ್ವಾ, ಹಾಗಾಗಿ ಇಲ್ಲಿ ರಿಟರ್ನ್ ಬಂದಿಲ್ಲ ಅಂದರೂ ನಿಮ್ಗೆ ಮಿಡ್ ಕ್ಯಾಪಲ್ಲಿ ರಿಟರ್ನ್ ಬಂದಿರುತ್ತೆ, ಇಲ್ಲ ನಿಮ್ಮ ಲಾರ್ಜ್ ಕ್ಯಾಪಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟ್ ಸೇಫ್ ಆಗಿರುತ್ತೆ. ಇನ್ ಕೇಸ್ ನಿಮ್ಗೆ ಇಲ್ಲಿ ಏನಾದರೂ ರಿಟರ್ನ್ ಸ್ವಲ್ಪ ಕಮ್ಮಿ ಬಂದರೂ ಈಗ ನೀವು ತೊಗೊಂಡಿರೋ ಮಿಡ್ ಕ್ಯಾಪಲ್ಲಿ ಹೈ ಇರುತ್ತೆ. ಸೊ ಆ್ಯಾವ್ರೇಜಾಗಿ ಮಾಡಿದ್ರೆ ಇಯರ್ಲಿ ನಿಮಗೊಂದು 10 to 15% ಬರೋ ಚಾನ್ಸಸ್ ಇರುತ್ತೆ. ಆ್ಯಾವ್ರೇಜ್ ಇದಿಷ್ಟು 3 ಆ್ಯಾವ್ರೇಜ್, ಈ ಲಾರ್ಜ್ ಕ್ಯಾಪ್, ಸ್ಮಾಲ್ ಕ್ಯಾಪು, ಮಿಡ್ ಕ್ಯಾಪ್ ಆ್ಯಂಡ್ ಲಾರ್ಜ್ ಕ್ಯಾಪ್ ಆ್ಯಾವ್ರೇಜ್ ಮಾಡಿದ್ರು ನಿಮ್ಗೆ 15 to 10% ಬರೋ ಚಾನ್ಸಸ್ ಇರುತ್ತೆ. ಸೊ ನೀವು ₹1,000 ಹೀಗೆ ಡಿವೈಡ್ ಮಾಡಿ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಪೋರ್ಟ್ಫೋಲಿಯೋನ ಹೀಗೆ ಬಿಲ್ಡ್ ಮಾಡಬೇಕಾಗುತ್ತೆ. ಸ್ಮಾಲ್ ಕ್ಯಾಪ್ ಕಂಪ್ನಿಲಿ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ನಿಮ್ಮ ₹1,000 ಹೋಗೋ ಚಾನ್ಸಸ್ ಇರುತ್ತೆ ಇಲ್ಲಿ, ಬಿಕಾಸ್ ಇಲ್ಲಿ ರಿಸ್ಕ್ ಜಾಸ್ತಿ. ₹1,000 5,000 ಆಗ್ಬೋದು, ಇಲ್ಲ ₹500 ಆಗ್ಬೋದು, ಗೊತ್ತಿಲ್ಲ ನಮಗೆ. ಅದು ಕಂಪ್ನಿ ಮೇಲೆ, ನೀವು ಯಾವ ಥರ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಕಂಪ್ನಿ ತುಂಬ ಚೆನ್ನಾಗಿದ್ದರೆ, ಕಂಪ್ನಿ P&L ಚೆನ್ನಾಗಿದ್ದರೆ, ಬ್ಯಾಲೆನ್ಸ್ ಶೀಟ್ ಚೆನ್ನಾಗಿದ್ದರೆ, ಬಿಸ್ನೆಸ್ ಗ್ರೋತ್ ಇದ್ದರೆ ಶೇರ್ ಪ್ರೈಸ್ ಗ್ರೋತ್ ಆಗುತ್ತೆ. ಇಲ್ಲ ಅಂದರೆ ತುಂಬ ಕಷ್ಟ, ಬಿಕಾಸ್ ಇಲ್ಲಿ ರಿಸ್ಕು ಅಷ್ಟೇ ಇರುತ್ತೆ ಆ್ಯಂಡ್ ರಿವಾರ್ಡ್ ಕೂಡ ಜಾಸ್ತಿ ಇರುತ್ತೆ. ಆ್ಯಂಡ್ ಇನ್ನೊಂದೇನೆಂದರೆ, ಎಲ್ಲ ಲಾರ್ಜ್ ಕಂಪ್ನೀಸು ಯಾವತ್ತೂ ಅದು ಮುಂಚೆ ಸ್ಮಾಲ್ ಕ್ಯಾಪ್ ಕಂಪ್ನೀಸ್ ಇರೋದೇ ಲಾರ್ಜ್ ಕ್ಯಾಪ್ ಕಂಪ್ನೀಸ್ ಫ್ಯೂಚರಲ್ಲಿ ಆಗ್ತವೆ. ಯಾವುದು ಗ್ರೋತು ಚೆನ್ನಾಗಿರುತ್ತೋ ಅವು ಲಾರ್ಜ್ ಕಂಪ್ನೀಸ್ಗಳು ಆಗ್ತವೆ. ಬಟ್ ಎಲ್ಲ ಸ್ಮಾಲ್ ಕ್ಯಾಪ್ ಕಂಪ್ನೀಸು ಲಾರ್ಜ್ ಕ್ಯಾಪ್ ಕಂಪ್ನೀಸ್ ಆಗೋಕ್ಕಾಗಲ್ಲ. ಅದರಲ್ಲಿ ಯಾವುದೋ ಈಗ 100 ಸ್ಮಾಲ್ ಕ್ಯಾಪ್ ಕಂಪ್ನೀಸ್ ಇದ್ದರೆ ಅದರಲ್ಲಿ ಯಾವುದೋ ಒಂದು 5-6 ಅಷ್ಟೇ ಲಾರ್ಜ್ ಕ್ಯಾಪ್ ಕಂಪ್ನೀಸ್ ಆಗ್ತಾ ಬಿಟ್ರೆ ಎಲ್ಲ ಕಂಪ್ನೀಸು ಲಾರ್ಜ್ ಕ್ಯಾಪ್ ಕಂಪ್ನೀಸ್ ಆಗೋಕ್ಕಾಗಲ್ಲ. ಹಾಗಾಗಿ ನೀವು ಇನ್ವೆಸ್ಟ್ ಮಾಡಬೇಕಾದ್ರೆ, ಸೊ ನಿಮ್ಗೆ ಗೊತ್ತಿರಲ್ವಲ್ಲ ಯಾವ ಕಂಪ್ನಿಗೆ ಇನ್ವೆಸ್ಟ್ ಮಾಡಬೇಕು ಅಂತ, ಬಿಕಾಸ್ ನಿಮ್ಮ ಸ್ಮಾಲ್ ಕ್ಯಾಪ್ನಲ್ಲೇ ಆಲ್ಮೋಸ್ಟ್ ಒಂದು 400-500 ಕಂಪ್ನೀಸ್ ಇದ್ದರು. ಇದರಲ್ಲಿ ನೀವು ಯಾವುದಂತ ಇನ್ವೆಸ್ಟ್ ಮಾಡ್ತೀರಾ ಅಂದರೆ ಯಾವ್ದು ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಇದು ಫ್ಯೂಚರಲ್ಲಿ ಮಿಡ್ ಕ್ಯಾಪ್ ಆಗಿ ದೆನ್ ಲಾರ್ಜ್ ಕ್ಯಾಪ್ ಆಗುತ್ತೆ. ಸೊ ₹3 ಇವತ್ತಿದ್ರೆ ಅದು ನಾಳೆ ₹300 ಆಗ್ಬೋದು, ಇಲ್ಲ ₹3,000 ಆಗ್ಬೋದು. ಲಾರ್ಜ್ ಕ್ಯಾಪ್ ಆದರೆ 3,000 ಆಗುತ್ತೆ, ಮಿಡ್ ಕ್ಯಾಪ್ ಆದರೆ
₹300 ಆಗುತ್ತೆ. ಅದು ನಾಳೆ ಏನೂ ಆಗದೆ ₹3 ಝೀರೋನೂ ಆಗ್ಬೋದು ಅಲ್ವಾ? ಸೊ ಹಾಗಾಗಿ ನೀವು ಎಲ್ಲ ಈ 1,000 ಅಮೌಂಟ್ನು ತಗೊಂಡು ಈ ಸ್ಮಾಲ್ ಕ್ಯಾಪಲ್ಲಿ ಹಾಕೋದ್ಕಿಂತ ಅದನ್ನು ಡಿವೈಡ್ ಮಾಡಿ ₹200 ಬಿಕಾಸ್ ಇಲ್ಲಿ ರಿಸ್ಕ್ ಜಾಸ್ತಿ ಇರೋದ್ರಿಂದ ಅಮೌಂಟ್ನ ಕಮ್ಮಿ ಹಾಕಿ. ಇಲ್ಲಿ ತುಂಬ ರಿಸ್ಕು ಇರಲ್ಲ, ಹಾಗಂತ ತುಂಬ ರಿಟರ್ನು ಇಲ್ಲ ಕಂಪೇರ್ ಟು ಸ್ಮಾಲ್ ಕ್ಯಾಪ್. ಸೊ ಇಲ್ಲಿ ನೀವು ₹300 ಹಿಂಗೆ ಡಿವೈಡ್ ಮಾಡಿ. ನೆಕ್ಸ್ಟ್ ₹500 ಸೇಫ್ ಇರಲಿ. ನಿಮ್ಗೆ ಆ್ಯಾವ್ರೇಜಾಗಿ ಅಟ್ಲೀಸ್ಟ್ 10 to 15% ಬರುತ್ತೆ. ಅಂದರೆ ಯಾವುದೋ ಒಂದು ಸ್ಟಾಕಲ್ಲಿ ಹಾಕಿ ನೀವು ಎಲ್ಲ ಕಳ್ಕೊಳ್ಳೋದು ಬದಲಿ ಇನ್ ಕೇಸ್ ಬಂದ್ರೇನೋ ಚೆನ್ನಾಗಿ ರಿಟರ್ನ್ ಬರುತ್ತೆ. ಅಂದರೆ ಎಲ್ಲ ಹೋಗುತ್ತೆ ಅಂತಲ್ಲ, ಅದು ಡಿಪೆಂಡ್ಸ್ ನೀವು ಯಾವ ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡ್ತೀರಾ ಅಂತ. ಸೊ ಹಾಗಾಗಿ ನೀವು ನಿಮ್ಮ ಹತ್ರ ₹1,000 ಇದ್ದರೆ ನೀವು ಈ ಥರ ಪೋರ್ಟ್ಫೋಲಿಯೋನ ಡಿವೈಡ್ ಮಾಡ್ಕೊಳ್ಳಿ. ಜಾಸ್ತಿ ರಿಸ್ಕ್ ಇರೋದಕ್ಕೆ ಕಮ್ಮಿ ಅಮೌಂಟ್ ಹಾಕಿ, ತುಂಬ ಸ್ಟೇಬಲ್ ಇರೋದಕ್ಕೆ ಜಾಸ್ತಿ ಅಮೌಂಟ್ ಹಾಕಿ. ಅವಾಗ ಏನಾಗುತ್ತೆ, ನಿಮ್ಮ ಓವರ್ ಆಲ್ ಪೋರ್ಟ್ಫೋಲಿಯೋ ಗ್ರೋತ್ ಆಗ್ತಾ ಇರುತ್ತೆ. ಆ್ಯಾವ್ರೇಜಲ್ಲಿ ಗ್ರೋತ್ ಆಗ್ತಾ ಇರುತ್ತೆ. ಇದು ಒಂದು ಇನ್ವೆಸ್ಟ್ಮೆಂಟ್ ಡಿಸಿಷನ್. ತುಂಬ ಬೇಸಿಕ್ ನಾಲೆಜ್, ತುಂಬ ಬೇಸಿಕ್ ನಾಲೆಜ್. ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಶೇರ್ನ ಹೇಗೆ ಬೈ ಮಾಡಬೇಕು, ಮಾರ್ಕೆಟ್ ಆರ್ಡರ್ ಎಂದ್ರೇನು, ಲಿಮಿಟ್ ಆರ್ಡರ್ ಎಂದ್ರೇನು ಅಂತ ಪ್ರಾಕ್ಟಿಕಲಿ ತೋರಿಸ್ತೀನಿ. ನಾನು ಟರ್ಮಿನಲಲ್ಲೇ ಮಾರ್ಕೆಟ್ ಅವರಲ್ಲೇ ಬೈ ಮಾಡಿ ತೋರಿಸ್ತೀನಿ ನಿಮಗೆ. ಥ್ಯಾಂಕ್ ಯು ಎವ್ರಿವನ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಇದು ತುಂಬ ಬೇಸಿಕ್ ನಾಲೆಜ್ ಅಬೌಟ್ ಇನ್ವೆಸ್ಟ್ಮೆಂಟ್. ಸೊ ನೀವು ಇನ್ವೆಸ್ಟ್ ಮಾಡೋಕ್ಕಿಂತ ಮುಂಚೆ ಫಿನಾನ್ಷಿಯಲ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ, ಅದಾದಮೇಲೆ ಇನ್ವೆಸ್ಟ್ ಮಾಡಿ. ಯಾರೋ ಟಿಪ್ಸ್ ಹೇಳಿದ್ರು, ಕಾಲ್ ಹೇಳಿದ್ರು, ಎಲ್ಲೋ ನಿಮಗೆ ನ್ಯೂಸ್ ಬಂತು ಅಂತ ಇನ್ವೆಸ್ಟ್ ಮಾಡಬೇಡಿ. ನೀವು ರಿಸರ್ಚ್ ಮಾಡಿ ತಿಳ್ಕೊಂಡು ಇನ್ವೆಸ್ಟ್ ಮಾಡಿ. ಆ್ಯಂಡ್ ನೀವು ಶೇರ್ ಬೈ ಎಲ್ಲ ಮಾಡಬೇಕಂದ್ರೆ ನಿಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ ಇರಬೇಕಾಗುತ್ತೆ. ಡಿಸ್ಕ್ರಿಪ್ಷನ್ ಕೆಳಗೆ ಡಿಮ್ಯಾಟ್ ಅಕೌಂಟ್ ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿ ಡಿಮ್ಯಾಟ್ ಅಕೌಂಟ್ನ ಓಪನ್ ಮಾಡಿ ಆ್ಯಂಡ್ ಇನ್ವೆಸ್ಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಎವ್ರಿವನ್.